ಅತ್ತ ಹೈಕೋರ್ಟ್ ಕಿಲ್ಲರ್ ವಿನಯ್ ಕುಲಕರ್ಣಿ ಮೇಲ್ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇತ್ತ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಮೆರವಣಿಗೆ ಮಾಡಲಾಗ್ತಾ ಇದೆ. ನೋಡಿ ಎಂತ ವಿಪರ್ಯಾಸ. ಒಬ್ಬ ಅಪರಾಧಿಯ ಪರವಾಗಿ ಮೆರವಣಿಗೆ ಮಾಡುತ್ತಿದ್ದಾರಂತೆ. ವಿನಯ್ ಕುಲಕರ್ಣಿ ಪರ ಅವರ ಬೆಂಬಲಿಗರಿಂದ ಮೌನ ಮೆರವಣಿಗೆ. ಕಲಾಭವನದಲ್ಲಿ ನೂರಾರು ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡಿದ್ದಾರೆ. ಕುಲಕರ್ಣಿ ಬೆಂಬಲಿಗರ ಮೌನ ಮೆರವಣಿಗೆ. ವಿನಯ್ ಕುಲಕರ್ಣಿಗೆ ಈ ರೀತಿಯಾಗಿ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರಲ್ಲ, ಅದನ್ನ ವಿರೋಧಿಸಿ ವಿನಯ್ ಕುಲಕರ್ಣಿ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಮೌನವಾಗಿ ಮೆರವಣಿಗೆ ಮಾಡಲಾಗ್ತಾ ಇದೆ. ಇದು ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಮಾಡ್ತಾ ಇರುವಂಥದ್ದು ಪ್ರತಿಭಟನೆ, ಒಂದು ಮೌನ ಮೆರವಣಿಗೆ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಅವರ ಬೆಂಬಲಿಗರು ಮಾಡ್ತಾ ಇರುವಂಥದ್ದು, ಅವರ ಪರವಾಗಿ ಇದೆಲ್ಲವೂ ಕೂಡ ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಷ್ಟೇ. ಅವರನ್ನ ಹೇಗಾದ್ರೂ ತಗ್ಲಾಕ್ಸ್ಬೇಕು ಅಂತ ಹೇಳಿ ಇದೆಲ್ಲವೂ ಕೂಡ ಮಾಡಿರುವಂಥದ್ದು ಅಂತ ಹೇಳಿ ಯಾವಾಗ ಸೆಷನ್ಸ್ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು ಅಪರಾಧಿ ಅಂತ ಹೇಳಿ, ಆವಾಗಲೇ ಇದೆಲ್ಲವೂ ಕೂಡ ಹೇಳ್ತಾ ಇದ್ರು ಅವರ ಬೆಂಬಲಿಗರು. ಇದೆಲ್ಲವೂ ಕೂಡ ಪ್ರೀ ಪ್ಲಾನಿಂಗ್ ಅಂತ ಹೇಳಿ ಈಗ ಮೆರವಣಿಗೆ ಮಾಡಲಾಗ್ತಾ ಇದೆ.